ದಲಿತರ ಗೃಹ ಪ್ರವೇಶ. ನಿಜವಾಗ್ಲೂ ಇದು ನಾವು ಸ್ವಾತಂತ್ರ್ಯ ತಗೊಂಡು ಸುಮಾರು 78 ವರ್ಷಗಳು ಆದ ನಂತರ ಈ ಒಂದು ಕ್ರಾಂತಿಕಾರಕ ಬದಲಾವಣೆ ನಮ್ಮಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದು ಹಿಂದೆ ಯಾವಾಗಲೂ ಆಗ್ಬೇಕಾಗಿತ್ತು. ಏನು ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರು ಸಹ ಇವತ್ತು ನಾವು ಜೀವನ ಮಾಡ್ತಾ ಇದ್ದೇವೆ. ಆ ಒಂದು ಸಂವಿಧಾನವನ್ನ ಅರ್ಥಕೊಂಡು ನಾವು ಆ ಕಾರ್ಯಗಳನ್ನ, ದಿನನಿತ್ಯದ ಕಾರ್ಯಗಳನ್ನ ನಾವು ತೊಡಗಿಸ್ಕೊಂಡು ಹೋಗಿದ್ದಾದ್ರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇಡೀ ದೇಶದಲ್ಲಿ ಪಸರಿಸಿ ಪ್ರತಿಯೊಬ್ಬರು ಸಹ ಸಮಾನರು ಅಂತೇಳಿ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಮ್ಮ ಶಿವಪ್ಪನವರ ಒಂದು ಈ ಕಾರ್ಯ ನಿಜವಾಗ್ಲೂ ಬಹಳ ಒಳ್ಳೆಯ ಕಾರ್ಯ, ಶ್ಲಾಘನೀಯವಾದಂಥದ್ದು. ಈ ಒಂದು ಕಾರ್ಯ ನಮ್ಮ ಭಾಗದಲ್ಲಿ ಈಗ ಇವರ ಮೂಲಕ ನಾವು ಶುರು ಮಾಡಿದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ತಂದೆಯವರು ಉತ್ನೂರು ಶ್ರೀನಿವಾಸರವರು, ನಾನು ಹುಟ್ಟಕ್ಕೆ ಮುಂಚೆನೆ ಈ ಕಾರ್ಯಕ್ರಮ ನಮ್ಮ ಮನೇಲಿ ನಡ್ಕೊಂಡ್ ಬಂದಿದ್ದೆ. ನಾನು ಹುಟ್ಟಕ್ಕೆ ಮುಂಚೆನೆ ಸರ್, ನನಗೆ ಗೊತ್ತೇ ಇಲ್ಲ ಈ ಜಾತಿ ವ್ಯವಸ್ಥೆ ನಮ್ಮ ಮನೇಲಿ ನಿಜವಾಗ್ಲೂ ಇಲ್ಲ. ನಾವೇನ್ ನಮ್ಮ ಮನೆಯಲ್ಲಿ ಕಾಫಿ ತಿಂಡಿ ತಟ್ಟೆ ಯಾವ ಲೋಟದಲ್ಲಿ ನಾವು ನಮ್ಮ ಮನೆಯವರು ಉಪಯೋಗಿಸ್ತೀವೋ, ನಮ್ಮನೆಲ್ಲ ಬಂದಿರ್ತಕ್ಕಂಥ ಯಾವುದೇ ಜಾತಿಯವರು ಇರ್ಬೋದು, ನಾವು ಅದೇ ತಟ್ಟೆ ಅದೇ ಲೋಟದಲ್ಲಿ ನಾವು ಅವ್ರಿಗೆ ಕಾಫಿ ತಿಂಡಿ ಕೊಡ್ತಕ್ಕಂಥ ಪದ್ಧತಿ ನಮ್ಮ ಮನೆಯಲ್ಲಿದೆ. ನಮ್ಮ ಅಜ್ಜಿಯವರು ವಿರೋಧಿಸಿದ್ರಂತೆ, ನಮಗ್ ಗೊತ್ತಿಲ್ಲ ಅದು. ಸೊ ನಮ್ಮ ಅಜ್ಜಿಯವರು ಇದನ್ನ ವಿರೋಧ ಮಾಡಿದ್ದಾರೆ ಸರ್. ನಮ್ಮ ತಂದೆಯವರು ಸಮಾಜ ಸೇವೆ ಕಾರ್ಯದಲ್ಲಿ ಅವರು ಸುಮಾರು 20 ವರ್ಷದಿಂದನೇ ತೊಡಗಿಸ್ಕೊಂಡು ಜೀವನ ಶುರು ಮಾಡಿರ್ತಕ್ಕಂಥದ್ದು. ಸೊ ನಮ್ಮ ಚಿಕ್ಕ ವಯಸ್ಸಲ್ಲೇ ತಂದೆನ ಕಳ್ಕೊಂಡಿರ್ತಕ್ಕಂಥವ್ರು. ಸೊ ತಂದೆಯವರು ಇದನ್ನೆಲ್ಲ ಗಮನಿಸಿಕೊಂಡು ಮನೆಯಲ್ಲಿ ಈ ತರ ಒಂದು ಪ್ರವೇಶ ಕಾರ್ಯಕ್ರಮ ಶುರು ಮಾಡಿದಾಗ ನಮ್ಮ ತಂದೆ ಜೊತೆಗೆ ಒಟ್ಟು 9 ಜನ ಅಣ್ಣ ತಮ್ಮಂದ್ರು ಸರ್, ಎಲ್ಲ ಒಟ್ಟು ಕುಟುಂಬ ನಮ್ದು, ಈಗಲೂ ಒಟ್ಟಾಗಿದ್ದೀವಿ. ಸೊ ನಮ್ಮ ಅಜ್ಜಿ ತಮ್ಮಂದ್ರೆಲ್ಲ ವಿರೋಧ ಮಾಡ್ತಾರೆ. ಸೊ ನಮ್ಮ ತಂದೆಯವರು ಒಂದೇ ಮಾತು ಹೇಳ್ತಾರೆ, ಸೊ ಇದಕ್ಕೆಲ್ಲ ವಿರೋಧ ಮಾಡಿದ್ದಾರೆ, ನಾನೇ ಮನೆಯೊಳಗೆ ಬರೋದಿಲ್ಲ ಅಂತೇಳಿ. ಸೊ ಅವತ್ತಿಂದ ಎಲ್ಲರೂ ಒಬ್ಬೊಬ್ಬರೇ ಬದಲಾವಣೆಗೊಂಡು ಯಾರು ಇವತ್ತೊಂದು ದಿವಸ ಅದಕ್ಕೆ ನಮ್ಮಲ್ಲಿ ಆಸ್ಪದನೇ ಇಲ್ಲ. ಮತ್ತು ಸುಮಾರು 2002ನೇ ಇಸ್ವಿಯಲ್ಲಿ ಸರ್ ನಮ್ಮೂರಿನಲ್ಲಿ ಒಂದು ಬೃಹತ್ ಪ್ರಸಿದ್ಧವಾದಂತ ದೇವಸ್ಥಾನ ಇದೆ, ವರದರಾಜ ಸ್ವಾಮಿ ಭೃಗು ಮಹರ್ಷಿಗಳು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಗವರ್ನರ್ ರಮಾದೇವಿ ಅವರಿದ್ದಾಗ ಇನಾಗ್ರೇಷನ್ ಮಾಡಿದ ದೇವಸ್ಥಾನ ಅದು. ಆ ದೇವಸ್ಥಾನ ಪುನರ್ನಿರ್ಮಾಣಗೊಂಡು ಪೂಜಾ ಕೈಂಕರ್ಯಗಳು ಶುರುವಾದಾಗ ದಲಿತರ ಮುಕ್ತ ಪ್ರವೇಶ ಪ್ರತಿಯೊಬ್ಬರು ಬರ್ಬೇಕಿದ್ದ ದೇವಸ್ಥಾನದಲ್ಲಿ ಅಂತ ಊರಿನಲ್ಲಿ ಎಲ್ಲರನ್ನೂ ಕೂರಿಸ್ಕೊಂಡು ಊರಿನಲ್ಲಿ ಎಲ್ಲರೂ ವಿರೋಧ ಮಾಡ್ತಾರೆ. ಸೊ ಅವ್ರನ್ನೆಲ್ಲರನ್ನೂ ಸಮಾಧಾನ ಪಡಿಸಿ ಎಲ್ರಿಗೂ ತಿಳಿ ಹೇಳಿ ಅವತ್ತಿಂದ ಮುಕ್ತ ಪ್ರವೇಶ ನಮ್ಮಲ್ಲಿ ಯಾವುದೇ ಒಂದು ಈ ತರ ಒಂದು ಪ್ರಚಾರ ಇಲ್ಲದಂತೆ ಸುಮಾರು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ನಡ್ಕೊಂಡ್ ಬರ್ತದೆ. ನಮ್ಮ ಅರವಿಂದ್ ಶಿವಪ್ಪನವ್ರಿಗೂ ಅದು ವಿಚಾರ ಗೊತ್ತಿದೆ ಅಂತ ಅನ್ಕೊಂತೇನೆ. ಸೊ ಹಾಗಾಗಿ ಅದನ್ನ ಒಂದು ಬದಲಾವಣೆ ರೀತಿಯಲ್ಲಿ ಅವ್ರಿಗೆ ಹೇಳಿದ್ರು, ನಮ್ಮ ಮನಸ್ಸು ಬದಲಾದ್ರೆ ನಾವೆಲ್ಲರೂ ಸಮಾಜದಲ್ಲಿ ಬದಲಾವಣೆ ಮಾಡ್ಬೋದು. ಸೊ ಮೊದಲು ನಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ಕೋಬೇಕು ನಾವು. ಸೊ ಆಮೇಲೆ ಈ ರೀತಿಯ ಕಾರ್ಯಕ್ರಮಗಳು ಯಾರು ಹೇಳೋದು ಬೇಕಾಗಿಲ್ಲ, ಯಾವ ಪ್ರಚಾರನೂ ಬೇಕಾಗಿಲ್ಲ, ತಾನು ದಿನನಿತ್ಯದ ಒಂದು ವ್ಯವಸ್ಥೆಯಲ್ಲಿ ಆಗ್ತಾ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರೂ ನಾನು ಕೇಳ್ಕೊಳ್ಳೋದಿಷ್ಟೇ, ಮೊದಲು ನಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ಕೋಬೇಕು. ಬದಲಾವಣೆ ಮಾಡ್ಕೊಂಡಾಗ ಈ ರೀತಿಯ ಒಂದು ಕ್ರಾಂತಿಕಾರಕ ಬದಲಾವಣೆ ಇಡೀ ದೇಶದಲ್ಲಿ ಆಗ್ತದೆ, ಒಂದು ಗ್ರಾಮದಲ್ಲಿ ಆಗಿದೆ. ನಮ್ಮ ಶೋಭಾ ಸರ್ ಹೇಳ್ದಂಗೆ ಮೇಲಾಗಾಣಿಯಲ್ಲಿ ಸುಮಾರು ಕುಟುಂಬಗಳಲ್ಲಿ ಈ ರೀತಿ ಕಾರ್ಯಕ್ರಮ ಆಗಿದೆ. ಸೊ ಅದನ್ನ ಇಡೀ ಗ್ರಾಮ ಆಗಿ ಸೊ ಒಂದು ಅಸ್ಪೃಶ್ಯ ಮುಕ್ತ ಗ್ರಾಮ ಅಂತ ಘೋಷಣೆ ಮಾಡ್ಲಿಕ್ಕೆ ನಿಜವಾಗ್ಲೂ ಸಾಧನೆ ಆಗ್ತದೆ. ಇದ್ರ ಜೊತೆಗೆ ನಾವು ಕೈ ಜೋಡಿಸ್ತೇವೆ. ಇಡೀ ನಮ್ಮ ಭಾಗದಲ್ಲಿ ಇವತ್ತು ಏನ್ ತಾವು ಈ ಕಾರ್ಯಕ್ರಮ ಶುರು ಮಾಡಿಕೊಟ್ಟಿದ್ದೀರಿ, ಇದನ್ನ ನಿಜವಾಗ್ಲೂ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ನಾವು ಇದನ್ನ ತಲುಪಿಸ್ತಕ್ಕಂಥ ಕಾರ್ಯಕ್ರಮ ನಾವು ನಿಮ್ ಜೊತೆ ಕೈ ಜೋಡಿಸಿ ನಿಮ್ ಜೊತೆಗೆ ಇರ್ತೇವೆ ಅಂತ ಹೇಳಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿ ಈ ರೀತಿಯ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳಿ ಹೇಳ್ತಾ, ಈ ಒಂದು ಅವಕಾಶಕ್ಕಾಗಿ ವಂದಿಸಿ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಜೈ ಹಿಂದ್.